ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಎಲ್ಲ ಕಡೆಯೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿಬಿಟ್ಟು, ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋಸ್ ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲ ಕೂಡ ವೈರಲ್ ಆಗ್ತಾ ಇದೆ. ಸೊ ಇದನ್ನು ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತ ಹೇಳಿ ಕರೀತಾರೆ ಗೈಸ್, ನಿಜ. ಸೊ ಈ ಒಂದು ಅಫಿಲಿಕೇಟ್ ಮಾರ್ಕೆಟಿಂದ ಜನ 1,00,000ವರೆಗೂ ಗಳಿಸ್ತಾ ಇದ್ದಾರೆ, ತಿಂಗಳಿಗೆ 1,00,000 ಮೇಲೇನೂ ಗಳಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ದೇನಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ತಡ ಯಾಕೆ ಮಾಡ್ತೀರಾ, ನೀವು ಕೂಡ ಇವಾಗಲೇ ಈ ಒಂದು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ. ಏನಿಲ್ಲ, ಮೀಶೋ, ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್, ಸೊ ಈ ಒಂದು ವೆಬ್ಸೈಟಿಂದ ನೀವು ಹೇಗಿದ್ರೂ ಪ್ರಾಡಕ್ಟ್ನ ನೀವು ಬೈ ಮಾಡಿರ್ತೀರ. ಬೈ ಮಾಡದೇ ಇದ್ರೂ ಪರವಾಗಿಲ್ಲ. ಸೊ ಒಂದು ಲಿಂಕ್ನ ಕಾಪಿ ಮಾಡಿ ನೀವು ಶೇರ್ ಮಾಡೋದ್ರಿಂದ ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಎಲ್ಲರದು ಇವಾಗ ಇನ್ಸ್ಟಾಗ್ರಾಮ್ ಐ ಡಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಅವರು ಕೂಡ ಈ ಒಂದು ಅಫಿಲಿಕೇಟ್ ಮಾರ್ಕೆಟ್ನ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ? ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇಳ್ಬಿಡ್ತೀನಿ ಈ ಒಂದು ವೀಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಯಾವ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋದು, ಯಾವ ಆ್ಯಪ್ನ ಡೌನ್ಲೋಡ್ ಮಾಡ್ಕೋದು, ಹಾಗೆ ಅದರಲ್ಲಿ ಯಾವ ಥರ ಜಾಯ್ನಿಂಗ್ ಆಗೋದು, ಹಾಗೆ ಪ್ರೊಫೈಲ್ನ ಹೇಗೆ ಫಿಲಪ್ ಮಾಡೋದು, ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ನೀವು ಯಾವ ರೀತಿ ಆ್ಯಡ್ ಮಾಡೋದು, ಹಾಗೆ DM ಮೇಯ್ನಾಗಿ ಇಲ್ಲೇ ನೀವು ಇದೇ ಆಪ್ಷನ್ನು ಯಾರಿಗೂ ಗೊತ್ತಾಗೋದಿಲ್ಲ. ಏನಂದರೆ ಇವಾಗ ಲಿಂಕ್ ಅಂತ ಹೇಳಿ ಸೆಂಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಲಿಂಕ್ ಸೆಂಡ್ ಆಗಬೇಕು ಅಂದರೆ ಅದನ್ನು ಯಾವ ರೀತಿ ಮಾಡೋದು, ಆ ಒಂದು ಪ್ರೊಸೆಸ್ಸು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಲಿಂಕ್ನ ಯಾವ ರೀತಿ ಆ್ಯಡ್ ಮಾಡೋದು, ಪ್ರಾಡಕ್ಟ್ನ ಯಾವ ರೀತಿ ನಾವು ಆ್ಯಡ್ ಮಾಡೋದು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಈ ಥರ ಏನಾದರೂ ಮಾಡಬೇಕಿದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಹಾಗಾಗಿ ಕಂಟಿನ್ಯೂ ಆಗಿ ನೋಡಿ. ಅಷ್ಟೂ ಮೀರಿ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಸೊ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಬಾರಲ್ಲಿ ನೀವಿಲ್ಲಿ ಸರ್ಚ್ ಮಾಡಿ ವಿಶ್ಲಿಂಕ್ ಕ್ರಿಯೇಟರ್ ಅಂತ ಹೇಳ್ಬಿಟ್ಟು. ಸೊ ವಿಶ್ಲಿಂಕ್ ಕ್ರಿಯೇಟರ್, ನೀವು ಇಲ್ಲಿ ಕನ್ಫ್ಯೂಸ್ ಆಗೋಕ್ಕೋಗ್ಬೇಡಿ, 2 ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ. ವಿಶ್ಲಿಂಕ್ ಕ್ರಿಯೇಟರ್ ಹಾಗೆ ವಿಶ್ಲಿಂಕ್ ಶಾಪಿಂಗ್ ಆ್ಯಪ್ ಅಂತ ಹೇಳ್ಬಿಟ್ಟು. ಸೊ ನೀವು ವಿಶ್ಲಿಂಕ್ ಕ್ರಿಯೇಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಅಂತ ಬರುತ್ತೆ, ನಿಮ್ಮದ್ರಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನದ್ರಲ್ಲಿ ಆಲ್ರೆಡಿ ಇದೆ, ಹಾಗಾಗಿ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಬಟ್ ನೀವು ಇಲ್ಲಿನೂ ಕೂಡ ಕನ್ಫ್ಯೂಸ್ ಆಗಬೇಡಿ. ವಿಶ್ಲಿಂಕ್ ಕ್ರಿಯೇಟರ್ಗೋಸ್ಕರನೇ ಈ ಆ್ಯಪ್ ಇರೋದು. ಹಾಗಾಗಿ ಕ್ರಿಯೇಟರ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡಿ ಓಪನ್ ಆಗುತ್ತೆ ಇವಾಗ ಪೇಜು. ನೋಡಿ ಓಪನ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಓಕೆನಾ? ನಾನು ಸ್ಟಾರ್ಟಿಂಗಿಂದನೂ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕಂಪ್ಲೀಟಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದೇ ಸರ್ತಿ ನೋಡಿದಾಗ ನಿಮಗೆ ಅರ್ಥ ಆಗೋದಿಲ್ಲ. ನೀವು ಕೆಲವೊಂದು ಸರ್ತಿ ನೋಡಿ ಪದೇ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೇ ಇದ್ದರೆ, ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಯಾವ ಮೊಬೈಲ್ನಲ್ಲಿ ನಿಮ್ಮ ಯೂಟ್ಯೂಬ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯೋ ಆ ಮೊಬೈಲ್ನ ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಮೊಬೈಲ್ನಲ್ಲಿ ಈ ಒಂದು ವಿಡಿಯೋನ ಆನ್ ಇಟ್ಕೊಂಡು ಇಲ್ಲಿ ನಾನು ಏನೇನು ಮಾಡ್ತಾ ಹೋಗ್ತೀನಿ ನೀವು ಇನ್ನೊಂದು ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ನೀವು ನೋಡಿಬಿಟ್ಟು ಒಂದೇ ಸರ್ತಿ ಮಾಡೋಕ್ಕೋದ್ರೆ ಬರೋದಿಲ್ಲ. ಇಲ್ಲಿ ನೋಡಿ ನೀವು ಈ ಆ್ಯಪ್ ಏನು ಕಾಣ್ತಾ ಇದೆಯಲ್ವ ನಿಮಗೆ ಇಲ್ಲಿ, ಒಂದು ನಿಮಿಷ, ಇದೇನು ಎಲ್ಲನೂ ಆ್ಯಪ್ ಕಾಣ್ತಾ ಇದೆಯಲ್ವಾ. ಸೊ ಈ ಎಲ್ಲ ಆ್ಯಪಲ್ಲಿ ಕೂಡ ನೀವು ಪರ್ಚೇಸ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಕೋಬೋದು. ಓಕೆನಾ? ಲಿಂಕ್ನ ಶೇರ್ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಫ್ಲಿಪ್ಕಾರ್ಟ್, ಅಜಿಯೋ, ಮಿಂತ್ರಾ, ಮೀಶೋ, ಆಮೇಲೆ ನಾಯ್ಕಾ, ಸೊ ಇನ್ನೂ ಕೆಲವೊಂದಿದೆ. ಎಲ್ಲನೂ ಈ ಎಲ್ಲ ವೆಬ್ಸೈಟಿಂದನೂ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಓಕೆನಾ? ಸೊ ಮೀಶೋ ಒಂದೇ ಅಲ್ಲ, ಫ್ಲಿಪ್ಕಾರ್ಟು, ಶಾಪ್ಸಿ ಎಲ್ಲನೂ ಕೂಡ ನೀವು ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಗೆಟ್ ಸ್ಟಾರ್ಟ್ ಇದೆ ಅಲ್ವಾ, ಕೆಳಗಡೆ ಗೆಟ್ ಸ್ಟಾರ್ಟ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಸೆಕೆಂಡ್ ನಿಮಗೆ ಇಲ್ಲಿ ಕಾಣುತ್ತೆ ಹೇ ಕ್ರಿಯೇಟರ್ ರೆಡಿ ಟು ಸ್ಟಾರ್ಟ್ ಅರ್ನಿಂಗ್ ವಿತ್ ವಿಶ್ ಲಿಂಕ್ ಅಂತ ಕೇಳ್ತಾ ಇದ್ದಾರೆ. ನೀವು ರೆಡಿ ಇದ್ದರೆ ಅಂದರೆ ವಿಶ್ ಲಿಂಕ್ ಆ್ಯಪಲ್ಲಿ ನೀವು ಅರ್ನ್ ಮಾಡೋಕ್ಕೆ ರೆಡಿ ಇದ್ದರೆ ನಿಮ್ಮ ಒಂದು ಫೋನ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಸೊ ನೀವು ಒಂದು ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ಹಾಕಿದ ಮೇಲೆ ಒಂದು OTP ಬರುತ್ತೆ. OTP ಹಾಕಿ ಆವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಾನಿಲ್ಲಿ ನಂಬರು ಆಮೇಲೆ OTP ಹಾಕಿ ಬರ್ತೀನಿ. ಸೊ ಇದನ್ನು ಬ್ಲಾಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬ್ಲ್ಯಾಂಕ್ ಮಾಡಿ ನಾನು ಇವಾಗ ನಂಬರ್ ಹಾಕ್ತೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ನಂಬರ್ ಹಾಕಿ. ಓಕೆನಾ. ಸೊ ನೋಡಿ ಇವಾಗ ನಂಬರ್ ಹಾಕಿ OTP ಹಾಕಿದ ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ ನಿಮಗೆ. ಇಲ್ಲಿ ಏನಂದರೆ ಚೂಸ್ ಯುವರ್ ಪ್ರೈಮರಿ ಚಾನಲ್ ಅಂತ ಹೇಳ್ಬಿಟ್ಟು ಲಿಂಕ್ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಟು ಸೆಟ್ ಅಪ್ ಯುವರ್ ವಿಶ್ ಲಿಂಕ್ ಪ್ರೊಫೈಲ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಇದೆ. ಓಕೆನಾ. ಸೊ ನಿಮ್ಮ ಒಂದು ಲಿಂಕ್ನ ಅಂದರೆ ಸೋಷಿಯಲ್ ಮೀಡಿಯಾ ಯಾವುದರಲ್ಲಿ ನೀವು ಆ್ಯಕ್ಟಿವ್ ಇದ್ದೀರಾ ಆ ಒಂದು ಲಿಂಕ್ನ ಇಲ್ಲಿ ಶೇರ್ ಮಾಡಿ ಅದರಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ವಿಶ್ ಲಿಂಕ್ದು ಒಂದು ಪ್ರೊಫೈಲ್ನ ನೀವು ಅಟ್ಯಾಚ್ ಮಾಡ್ಬೋದು, ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಹಾಗೆ ಟೆಲಿಗ್ರಾಮ್ ಕೂಡ ಇದೆ. ಟೆಲಿಗ್ರಾಮಿಂದನೂ ನೀವು ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬಿಂದ ಕೂಡ ಮಾಡ್ಕೋಬೋದು. ನಿಮ್ಮದು ಯಾವುದು ಒಂದು ಚಾನಲ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಸೊ ನಾನಿಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ದು ತೊಗೊಳ್ತೀನಿ. ಓಕೆನಾ. ಸೊ ಇವಾಗ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ಸ್ಟಾಗ್ರಾಮ್ ಪೇಜ್ ಕಾಣ್ತಾ ಇದೆ ಇಲ್ಲಿ. ಸೊ ನೀವು ಇನ್ಸ್ಟಾಗ್ರಾಮ್ದು ಏನು ಲಿಂಕ್ ಮಾಡಿರ್ತೀರ ಆವಾಗ ನಿಮ್ಮದು ಇನ್ಸ್ಟಾಗ್ರಾಮ್ ID ಇಲ್ಲಿ ಕಾಣುತ್ತೆ. ಓಕೆನಾ. ಸೊ ನೀವು ಅಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋ ಹಾಕಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಯಾವ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ವೀಡಿಯೋ ಶೇರ್ ಮಾಡ್ತೀರ ಆ ಇನ್ಸ್ಟಾಗ್ರಾಮ್ದು ಲಿಂಕ್ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಅದಾದಮೇಲೆ ನಿಮಗೆ ಡೌಟ್ ಇರೋದು ಇವಾಗ ಪ್ರೊಫೈಲ್ನ ಹೇಗೆ ಫಿಲಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಬಂದುಬಿಟ್ರೆ ಇಲ್ಲಿ 3 ಲೈನ್ಸ್ ಇದೆ ನೋಡಿ ಮೇಲ್ಗಡೆ. ಇಲ್ಲಿ 3 ಲೈನ್ಸ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಫಸ್ಟು ನಂದು ಒಂದು ಇನ್ಸ್ಟಾಗ್ರಾಮ್ದು ID ಕಾಣ್ತಾ ಇದೆ. ಅದಾದಮೇಲೆ ಯುವರ್ ಪ್ರೊಫೈಲ್, ವಿಶ್ ಲಿಂಕ್, ಎಂಗೇಜ್, ವೈಟ್ ಲಿಸ್ಟಿಂಗ್, ಪೇಔಟ್, ಈ ಥರ ಕೆಲವೊಂದು ಆಪ್ಷನ್ಸ್ ಕಾಣ್ತಾ ಇದೆ. ನಿಮಗೆ ಇಲ್ಲಿ ವರ್ಕ್ ಪ್ರೊಫೈಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್, ಯಾವ ಫೋನ್ ನಂಬರ್ ಹಾಕಿರ್ತೀರ ಆ ಫೋನ್ ನಂಬರ್ ಕಾಣುತ್ತೆ. ಆಮೇಲೆ ಸೋಷಿಯಲಲ್ಲಿ ಅಕೌಂಟ್ ನೀವು ಯಾವುದು ಲಿಂಕ್ ಮಾಡಿರ್ತೀರ ಅದು ಕಾಣಿಸುತ್ತೆ. ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇನ್ಸ್ಟಾಗ್ರಾಮ್ ಲಿಂಕು, ಯೂಟ್ಯೂಬ್ ಲಿಂಕು, ಟೆಲಿಗ್ರಾಮ್ ಲಿಂಕ್ ಅಂತ ಇದೆ. ಸೊ ನೀವೇನು ಮಾಡಬೇಕು ಅಂದರೆ ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಇನ್ಸ್ಟಾಗ್ರಾಮ್ ID ಏನು ಇರುತ್ತಲ್ವಾ ಆ ಒಂದು ಇನ್ಸ್ಟಾಗ್ರಾಮ್ IDದು ಲಿಂಕ್ ಕಾಪಿ ಮಾಡಿ ಇಲ್ಲಿ ತಂದು ಲಿಂಕ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ ಏನಾದರೂ ಇದ್ದರೆ ಯೂಟ್ಯೂಬ್ ಚಾನಲ್ ಲಿಂಕ್ನ ಕಾಪಿ ಮಾಡಿ ಇಲ್ಲಿ ತಂದು ಅಕೌಂಟ್ ಲಿಂಕ್ ಮಾಡಬೇಕಾಗುತ್ತೆ. ಟೆಲಿಗ್ರಾಮ್ದು ಇತ್ತಂದರೆ ಟೆಲಿಗ್ರಾಮ್ ಕೂಡ ನೀವು ಲಿಂಕ್ ಅಕೌಂಟ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಟೆಲಿಗ್ರಾಮ್ದು ಲಿಂಕ್ನ ನೀವು ಹಾಕ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಸೊ ಕೆಳಗಡೆ ಬಂದರೆ ನೋಡಿ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಬ್ಯಾಂಕ್ ನೇಮ್, ಆಮೇಲೆ IFSC ಕೋಡ್, ಪ್ಯಾನ್ ಕಾರ್ಡ್ ನೇಮ್. ಸೊ ಓಕೆನಾ. ಪ್ಯಾನ್ ಕಾರ್ಡ್ ನಂಬರು ಇದನ್ನೆಲ್ಲ ಹಾಕಿಬಿಟ್ಟು ನೀವು ಪರ್ಸ್ನಲ್ ಇನ್ಫೋ ಏನಿದೆ ಇದನ್ನೆಲ್ಲ ನೀವು ಹಾಕ್ತಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಬಟ್ ನಡೆಯುತ್ತೆ. ಆದರೆ ಬ್ಯಾಂಕ್ ಡೀಟೇಲ್ಸ್ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಬೀಳಬೇಕಂದ್ರೆ ಬ್ಯಾಂಕ್ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಓಕೆನಾ. ಸೊ ಬ್ಯಾಂಕ್ ಅಕೌಂಟು, ಪ್ಯಾನ್ ಕಾರ್ಡು ಒಬ್ಬರದ್ದೇ ಇರಬೇಕು. ಸೊ ನೀವು ಇದನ್ನು ಹಾಕಿಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನ ಫಿಲಪ್ ಮಾಡಿ ಅಪ್ಲೈ ಕೊಟ್ಟರೆ ಇದು ಕ್ರಿಯೇಟ್ ಆಗುತ್ತೆ. ವಿಶ್ ಲಿಂಕ್ ಪ್ರೊಫೈಲು ಕ್ರಿಯೇಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಮೇಲೆ ನಿಮಗೆ ಮತ್ತು ಕೆಳಗಡೆ ಇದೆ ನೋಡಿ ವಿಶ್ ಲಿಂಕ್ ಎಂಗೇಜ್. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕಡೆ ಇನ್ಸ್ಟಾಗ್ರಾಮ್ದಲ್ಲಿ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ರಿವ್ಯೂ ತೋರಿಸ್ಬಿಟ್ಟು ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಲಿಂಕ್ ಸೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಅವರೆಲ್ಲ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೇ ಲಿಂಕ್ ಕಳಿಸ್ತಾ ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಆಟೋಮೆಟಿಕಲಿ ಯಾರು ಮೆಸೇಜ್ ಮಾಡ್ತಾರೆ ಅವ್ರಿಗೆ ಲಿಂಕ್ ಸೆಂಡ್ ಆಗುತ್ತೆ. ಆ ಥರ ಆಪ್ಷನ್ನ ಸೆಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡಿ ಎಂಗೇಜ್ ಅಂತ ಇದೆ. ಓಕೆನಾ. ಸೊ ಎಂಗೇಜ್ ಅಂತ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಂಡ್ ಆಟೋಮೆಟಿಕ್ DMs ವಿತ್ ಎಕ್ಸಾಕ್ಟ್ ಪ್ರಾಡಕ್ಟ್ ಲೈಕ್
ಲಿಂಕ್ಸ್ ಟು ಎವ್ರಿ ಒನ್ ಹೂ ಆಸ್ಕ್ ಫಾರ್ ಲಿಂಕ್ ಇನ್ ಯುವರ್ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಲಿಂಕ್ ಅಂತ ಕಳಿಸಿದರೆ ಇಲ್ಲಿ ಆಟೋಮೆಟಿಕಲಿ DM ಸೆಂಡ್ ಆಗುತ್ತೆ. ಸೊ ಇದೆರಡೂ ಕೂಡ ಗ್ರೀನ್ ಕಲರ್ ಬರಬೇಕು. ಓಕೆನಾ. ಸೊ ನೀವು ಇಷ್ಟು ಸೆಟ್ ಮಾಡಬೇಕಾಗುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದು ಕೀವರ್ಡ್ಸನ್ನು ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಆ್ಯಡ್ ಮೈ ಓನ್ ಕೀವರ್ಡ್ಸ್ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ಬೇರೆ ವರ್ಡ್ಸ್ ಏನಾದರೂ ಅಂದರೆ ಎಲ್ಲರೂ ಲಿಂಕ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತಾರಲ್ವ, ನೀವು ಬೇಕಿದ್ರೆ ಡಿಫ್ರೆಂಟಾಗಿ ಏನಾದರೂ ಕೀವರ್ಡ್ಸ್ನ ಸೆಟ್ ಮಾಡ್ತಿದ್ರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ. ಅದೇ ಥರ ಕೆಲವೊಂದು ಆಲ್ರೆಡಿ ಅವರು ಮಾಡಿಟ್ಟಿದ್ದಾರೆ. ಇಲ್ಲಿ ವಿಶ್ ಲಿಂಕ್ 1 2 3 4 ಪ್ರೈಸ್ PP ಈ ಥರ ಸೆಟ್ ಮಾಡಿದ್ದಾರೆ ಕೀವರ್ಡ್ಸು. ಇದನ್ನು ನೀವು ಇದು ಮಾಡ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ನೋಡಿ ಅವ್ರಿಗೆ ಮೆಸೇಜ್ ಹೋಗಬೇಕಂದ್ರೆ ಆ್ಯಡ್ ಅ ನ್ಯೂ ರಿಪ್ಲೈ ಅಂತ ಕೊಟ್ಟಿದ್ದಾರೆ. ನೀವು ಅವ್ರೇನಾದರೂ ನಿಮಗೆ ಲಿಂಕ್ ಅಂತ ಹೇಳ್ಬಿಟ್ಟು DM ಮಾಡಿದಾಗ ಅವ್ರಿಗೆ ಪ್ಲೀಸ್ ಚೆಕ್ DM ಅಂತ ಹೇಳ್ಬಿಟ್ಟು ಮೆಸೇಜ್ ಹೋಗುತ್ತೆ. ನೀವು ಇಲ್ಲಿ ಬೇಕಾದರೆ ಬೇರೆ ಕೂಡ ಬರ್ಕೋಬೋದು. ಓಕೆನಾ. ಸೊ ಈ ಥರ ಇನ್ಸ್ಟಾಗ್ರಾಮ್ದಲ್ಲಿ ಇವಾಗ ನಡೀತಾ ಇದೆ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ, ಆಟೋಮೆಟಿಕಲಿ DM ಹೋಗುತ್ತೆ. ಓಕೆನಾ. ಸೊ ಇದರಿಂದ ನೀವು ಆರಾಮ್ಸೆ ಅರ್ನಿಂಗ್ಸ್ನ ಮಾಡ್ಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ರೆ ಇಲ್ಲಿ ಪೇ ಔಟ್ ಅಂತ ಇದೆ ನೋಡಿ ನೆಕ್ಸ್ಟು. ಸೊ ಈ ಪೇ ಔಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಪೇ ಔಟ್ ಅಂದರೆ ನೀವು ಯಾವ್ಯಾವೆಲ್ಲ ಅರ್ನಿಂಗ್ಸ್ ಮಾಡಿರ್ತೀರಾ, ಅಂದರೆ ಏನೇನೆಲ್ಲ ಅರ್ನಿಂಗ್ಸ್ ಮಾಡಿರ್ತೀರಲ್ವ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಆಲ್ ಟೈಮ್ ಪೆಂಡಿಂಗ್ ಕಮಿಷನ್ ಅಂತ ಇದೆ. ಸೊ ನಂದು ಒಂದು ಆರ್ಡರು ಮಾಡಿದ್ದೆ, ಹಾಗಾಗಿ ಅದ್ರದ್ದು ಏನಿದೆ ಕಮಿಷನ್ ಏನು ಬಂದಿರುತ್ತಲ್ವ 0.5% ಬಂದಿತ್ತು. ಅದೇನಾಗಿದೆ ಇನ್ನು ಪೆಂಡಿಂಗಲ್ಲಿದೆ ಅಂತ ಹೇಳಿದ್ದಾರೆ. ಕೆಲವೊಂದು ಸ್ವಲ್ಪ ಟೈಮ್ ಇರುತ್ತೆ, ಆ ಟೈಮ್ ಮುಗಿದ ತಕ್ಷಣ ನಮಗೆ ಪೇಮೆಂಟು ರಿಸೀವ್ ಆಗುತ್ತೆ. ಅಲ್ಲಿವರೆಗೂ ಪೇಮೆಂಟ್ ರಿಸೀವ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅದು ಪೆಂಡಿಂಗ್ ಲಿಸ್ಟಲ್ಲಿ ಇದೆ. ಓಕೆನಾ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ಸೈಟ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ತೋರಿಸುತ್ತೆ ಅಂದರೆ ಎಷ್ಟು ಕ್ಲಿಕ್ ಆಗಿದೆ, ನೀವು ಹಾಕಿರೋ ವೀಡಿಯೋಸ್ಗೆ ಎಷ್ಟು ಕ್ಲಿಕ್ ಆಗಿದೆ, ಪ್ರಾಡಕ್ಟ್ಸ್ಗೆ ಎಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ, ಅದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಈ ತಿಂಗಳಲ್ಲಿ ಏನೂ ಹಾಕಿಲ್ಲ, ಹಾಗಾಗಿ ಇಲ್ಲಿ ಏನೂ ಬರ್ತಾ ಇಲ್ಲ. ಓಕೆನಾ. ಸೊ ನೀವೇನಾದ್ರು ಇವಾಗ ನಾನು ಹಾಕಿಲ್ಲ, ಜೂನ್ ತಿಂಗಳಲ್ಲಿ ಹಾಕಿದ್ದೆ, ಬಟ್ ಇವಾಗ ನಾನು ಹಾಕಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಲೋಡಿಂಗ್ ಆಗ್ತಾಯಿದೆ, ಒಂದು ನಿಮಿಷ ನೋಡಿ. ಇಲ್ಲಿ ನಾನು ಜೂನ್ ತಿಂಗಳಲ್ಲಿ ಹಾಕಿದ್ದೆ. ಸೊ ಜೂನ್ ತಿಂಗಳಲ್ಲಿ ಇಲ್ಲಿ ನೋಡಿ ಗ್ರೀನ್ ಕಲರ್ ಏನು ಬಂದಿದೆ, ಆರೆಂಜ್ ಕಲರ್ ಏನು ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಆರೆಂಜ್ ಕಲರ್ ಸಿಂಬಾಲ್, ಈ ಆರೆಂಜ್ ಕಲರ್ ಲೈನ್ ಏನು ಬಂದಿದೆ ಅಲ್ವಾ, ಇದರ ಅರ್ಥ ಲಿಂಕ್ ಕ್ಲಿಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗೆ ಆರ್ಡರ್ ಕಮಿಷನ್ ಗ್ರೀನ್ ಕಲರ್ದು ಆರ್ಡರ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಈ ಆರೆಂಜ್ ಕಲರ್ ಏನು ಲೈನ್ ಬರ್ತಾ ಇದೆ ಅಲ್ವಾ ಸೊ ಇದು ಏನಂದರೆ ಲಿಂಕ್ ಯಾರೆಲ್ಲ ಕ್ಲಿಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಕ್ಲಿಕ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಹಾಗೆ ಗ್ರೀನ್ ಕಲರು ಕಮಿಷನ್, ಆರ್ಡರ್ ಮಾಡಿರೋ ಕಮಿಷನ್. ಓಕೆನಾ. ನನಗೆ ಜೂನ್ 15 ಒಂದು ಆರ್ಡರ್ ಆಗಿದೆ, ಅದರದ್ದು ಏನಿದೆ ಗ್ರೀನ್ ಕಲರ್ ಲೈನ್ ಬಂದಿದೆ. ಓಕೆನಾ. ಸೊ ಒಂದು ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಲಿಂಕ್ ಕ್ಲಿಕ್ಸ್ ಅಂತ ಇದೆ. ಸೊ 92 ಕ್ಲಿಕ್ ಆಗಿದೆ. ಜೂನ್ 15 92 ಜನ ಕ್ಲಿಕ್ ಮಾಡ್ತಾರೆ ನಾನು ಹಾಕಿರೋ ವೀಡಿಯೋಸ್ಗೆ, ಪ್ರಾಡಕ್ಟ್ಗೆ. ಓಕೆನಾ. ಸೊ ಪ್ರಾಡಕ್ಟ್ನ ಕ್ಲಿಕ್ ಮಾಡಿ ನೋಡಿದ್ದಾರೆ ಲಿಂಕ್ನ. ಸೊ ಇಲ್ಲಿ ಆ ಥರ ತೋರಿಸುತ್ತೆ, ಎಲ್ಲನೂ ತೋರಿಸುತ್ತೆ ನಿಮಗೆ. ಇಲ್ಲಿ ಈಸಿ ಆಗುತ್ತೆ ನಿಮಗೆ ನೋಡೋದಕ್ಕೂ ಕೂಡ. ಓಕೆನಾ. ಸೊ ಅದಾದಮೇಲೆ ಎಲ್ಲನೂ ತಿಳ್ಕೊಂಡ್ರೆ ಇವಾಗ ಬ್ಯಾಂಕ್ ಡೀಟೇಲ್ಸ್ ಯಾವ ಥರ ಆ್ಯಡ್ ಮಾಡೋದು ಎಲ್ಲನೂ ಗೊತ್ತಾಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಇದು ಬೇಡ, ನನಗೆ ವಿಶ್ ಲಿಂಕ್ ಎಲ್ಲ ಆ್ಯಪು ಇದೆಲ್ಲ ಅರ್ನಿಂಗ್ಸ್ ಬೇಡ, ನಾನು ಸ್ಟಾಪ್ ಮಾಡ್ತೀನಿ ಅನ್ನೋದಿದ್ರೆ ಕೆಳಗಡೆ ಲಾಗೌಟ್ ಅಂತ ಇದೆ, ಲಾಗೌಟ್ ಮಾಡಿದರೆ ನಿಮ್ಮದು ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಇವಾಗ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಇವಾಗ ಯಾವ ರೀತಿ ನಾವು ಪ್ರಾಡಕ್ಟ್ನ ಇಲ್ಲಿ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ನಿಮಗೆ ಈ ರೀತಿ 4 ಬಾಕ್ಸಸ್ ಸಿಗುತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್, ಯೂಟ್ಯೂಬ್ ಪೋಸ್ಟ್, ಪ್ರಾಡಕ್ಟ್ ಕಲೆಕ್ಷನ್, ಸಿಂಗಲ್ ಪ್ರಾಡಕ್ಟ್, ಈ ಥರ 4 ಬಾಕ್ಸ್ ಇದೆ. ಸೊ ಫಸ್ಟು ನಾನು ಸಿಂಗಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ನಿಮಗೆ ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಅಂತ ಇದೆ. ಸೊ ನೀವು ಯಾವ ವೆಬ್ಸೈಟಿಂದ ಕೂಡ ಒಂದು ಪ್ರಾಡಕ್ಟದ್ದು ಲಿಂಕ್ನ ತಂದುಬಿಟ್ಟು ನೀವು ಇಲ್ಲಿ ಹಾಕಿ ನಿಮ್ಮ ಒಂದು ಶಾಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ. ಸೊ ಆ ಒಂದು ಶಾಪಲ್ಲಿರೋದು ಪ್ರಾಡಕ್ಟ್ ಲಿಂಕ್ನ ಯಾರಿಗಾದರೂ ಶೇರ್ ಮಾಡಿದರೆ ಅವ್ರು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಇಷ್ಟಿಂತು ಅಂತೇಳಿ ಕಮಿಷನ್ ಇರುತ್ತೆ. ಓಕೆನಾ. ಸೊ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಸಿಂಗಲ್ ಪ್ರಾಡಕ್ಟ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ, ಕ್ರಿಯೇಟ್ ಅ ಸಿಂಗಲ್ ಪ್ರಾಡಕ್ಟ್ ವಿಶ್ ಲಿಂಕ್ ಅಂತ ಹೇಳ್ಬಿಟ್ಟು. ಸೊ ಓನ್ಲಿ ಒನ್ ಪ್ರಾಡಕ್ಟ್ ಲಿಂಕ್ ಆಟ್ ಅ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಇದೆ, ಒಂದು ಲಿಂಕ್ ಮಾತ್ರ ಇಲ್ಲಿ ನಾವು ಹಾಕ್ಬೋದು ಓಕೆನಾ. ಸೊ ನಾವಿವಾಗ ಮೀಶೋಗೆ ಹೋಗೋಣ. ಸೊ ಮೀಶೋಗೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟದ್ದು ಲಿಂಕ್ನ ನೀವು ಪರ್ಚೇಸ್ ಮಾಡ್ಬೋದು, ಅಂದರೆ ಲಿಂಕ್ನ ನೀವು ಕಾಪಿ ಮಾಡಬೇಕು ಓಕೆನಾ. ಸೊ ಇಲ್ಲಿ ನಾನು ಲಿಂಕ್ಗೆ ಹೋಗ್ತೀನಿ. ಸೊ ಓಕೆ, ಇಲ್ಲಿ ನಾನು ಇದನ್ನು ತೊಗೊಳ್ತೀನಿ. ಶೇರ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಹೇಳ್ಬಿಟ್ಟು, ಇದನ್ನು ಕಾಪಿ ಮಾಡ್ಕೊ ಈ ಲಿಂಕ್ನ. ಇವಾಗ ಮತ್ತೆ ಬ್ಯಾಕ್ ಬನ್ನಿ, ವಿಶ್ ಲಿಂಕ್ ಆ್ಯಪ್ಗೆ ಬಂದು ಇಲ್ಲಿ ಆ ಒಂದು ಏನು ಲಿಂಕ್ ಕಾಪಿ ಮಾಡಿದ್ವಲ್ಲ ಅದನ್ನ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿಬಿಟ್ರೆ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಕ್ರಿಯೇಟ್ ವಿಶ್ ಲಿಂಕ್ ಅಂತ ಹೇಳ್ಬಿಟ್ಟು, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ರಾಡಕ್ಟ್ದು ವಿಶ್ ಲಿಂಕು ಕ್ರಿಯೇಟ್ ಆಯಿತು ಓಕೆನಾ. ಕಂಗ್ರಾಟ್ಸ್ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಯು ಹ್ಯಾವ್ ಅ ಸಕ್ಸಸ್ಫುಲ್ ಕ್ರಿಯೇಟೆಡ್ ಯುವರ್ ಫಸ್ಟ್ ವಿಶ್ ಲಿಂಕ್ ಪೋಸ್ಟ್, ಲೆಟ್ಸ್ ಎಕ್ಸ್ಪ್ಲೋರ್ ಹೌ ಯು ಕ್ಯಾನ್ ಅರ್ನ್ ಕಮಿಷನ್ ಫ್ರಮ್ ಯುವರ್ ಪೋಸ್ಟ್ ಅಂತ ಹೇಳಿ ಇದೆ ಓಕೆನಾ. ಶೇರ್ ಪೋಸ್ಟ್ ಲಿಂಕ್, ಈ ಒಂದು ಪ್ರಾಡಕ್ಟದ್ದು ನೀವು ಲಿಂಕ್ನ ಶೇರ್ ಮಾಡಿದರೆ, ಶೇರ್ ಪೋಸ್ಟ್ ಲಿಂಕ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಎಷ್ಟೋ ಒಂದು 32 ಪ್ರಾಡಕ್ಟ್ಸ್ನ ನಾನಿಲ್ಲಿ ಆಲ್ರೆಡಿ ಹಾಕಿದ್ದೀನಿ ಓಕೆನಾ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಹಾಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ನಿಮಗೆ ಈ ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ನಿಮಗೆ ಕಮಿಷನ್ ಇದೆ ಅಂತ ಕೂಡ ಇಲ್ಲಿ ತೋರಿಸುತ್ತೆ ಓಕೆನಾ. ಇಲ್ಲಿದೆ ನೋಡಿ 10%, ಇದರ ಮೇಲೆ ನನಗೆ 10% ಕಮಿಷನ್ ಬರುತ್ತೆ. ಇದ್ರ ಮೇಲೆ 0.5% ಬರುತ್ತೆ, ಇದ್ರ ಮೇಲೆ 10% ಬರುತ್ತೆ. ಸೊ ಇದ್ರ ಮೇಲೇನೂ ಕೂಡ 10% ಬರುತ್ತೆ. ಈ ಥರ ಕಮಿಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಓಕೆನಾ. ನೋಡಿ ಇದ್ರ ಮೇಲೇನೂ ಕೂಡ 10% ಬರ್ತಾಯಿದೆ. ಸೊ ಈ ಥರ ನೀವು ನೋಡ್ಕೊಂಡ್ಬಿಟ್ಟು ನೀವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ಬೋದು. ಸೊ ನೀವು ಡೈರೆಕ್ಟಾಗಿ ಕೂಡ ಶೇರ್ ಮಾಡ್ಬೋದು. ಇಲ್ಲಿದೆ ನೋಡಿ ಶೇರ್ ಅಂತ ಹೇಳ್ಬಿಟ್ಟು, ಈ ಒಂದು ಶೇರ್ ಲಿಂಕ್ನ, ಈ ಒಂದು ಪ್ರಾಡಕ್ಟ್ ಲಿಂಕ್ನ ನೀವು ಶೇರ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ, ಯೂಟ್ಯೂಬಲ್ಲಿ ಶೇರ್ ಮಾಡಿದಾಗ ಅವ್ರು ಏನಾದರೂ ಕ್ಲಿಕ್ ಮಾಡಿ ತೊಗೊಂಡ್ರೆ ಅಲ್ಲಿನೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ ಓಕೆನಾ. ಸೊ ಈ ಥರ ಕೂಡ ನೀವು ಶೇರ್ ಮಾಡ್ಬೋದು. ಸೊ ಇವಾಗ ಯಾವ ಥರ ನಾವು ಶಾಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಲ್ವ. ಮೀಶೋದಲ್ಲಿ ಹೋಗ್ಬಿಟ್ಟು ಲಿಂಕ್ನ ಕಾಪಿ ಮಾಡಿ ಇಲ್ಲಿ ತಂದು ಹಾಕಿ ನಿಮ್ಮದೇ ಒಂದು ಪ್ರಾಡಕ್ಟದು ಶಾಪ್ ಮಾಡ್ಕೋಬೇಕು, ಗೊತ್ತಾಯಿತು ಅನಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ರೆ ಮತ್ತೆ ನೀವು ಬನ್ನಿ ಕ್ರಿಯೇಟ್, ಈ ಥರ ಬನ್ನಿ, ಇಲ್ಲಿ ಪ್ರಾಡಕ್ಟ್ ಕಲೆಕ್ಷನ್ ಅಂತ ಇದೆ ಅಲ್ವಾ. ಸೊ ಪ್ರಾಡಕ್ಟ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮದು ನೇಮ್ ಯುವರ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಬರುತ್ತೆ ಓಕೆನಾ. ಸೊ ನಿಮ್ಮ ಒಂದು ಕಲೆಕ್ಷನ್ಸ್ಗೆ ನಿಮ್ಮದು ಒಂದು ಯಾವುದಾದ್ರೂ ನೇಮ್ ಕೊಡ್ತಿದ್ರೆ ನೀವು ನೇಮ್ ಕೊಟ್ಬಿಟ್ಟು ಸಪ್ರೇಟಾಗಿ ನೀವು ಮಾಡ್ಕೋಬೋದು ಕಲೆಕ್ಷನ್ಸ್ದು. ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಶಾಪ್ಸಿ, ಇಲ್ಲಿ ಏನೇನು ಆ್ಯಪ್ ಇದೆ ಅಲ್ವಾ. ಸೊ ಪ್ರತಿಯೊಂದನ್ನು ನೀವು ಇಲ್ಲಿ ಆ ಆ್ಯಪ್ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್, ಯೂಟ್ಯೂಬ್ ಪೋಸ್ಟ್ ಅಂತ ಇದೆ ಓಕೆನಾ. ಸೊ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋಸ್ ಹಾಕಿರ್ತೀರಲ್ವ, ಈ ಒಂದು ಯಾವುದಾದ್ರೂ ಪ್ರಾಡಕ್ಟ್ನು ಪರ್ಚೇಸ್ ಮಾಡಿದರೆ ಆ ಒಂದು ಪ್ರಾಡಕ್ಟದ್ದು ರಿವ್ಯೂ ಮಾಡಬೇಕಾಗುತ್ತೆ. ರಿವ್ಯೂ ವಿಡಿಯೋ ಏನಿರುತ್ತೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ವ, ಆ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಲ್ಲನೂ ಇಲ್ಲಿ ಶೋ ಆಗಿರುತ್ತೆ ಓಕೆನಾ. ಸೊ ಇದರಲ್ಲಿ ಇವಾಗ ನಾನು ಈ ಒಂದು ಡ್ರೆಸ್ ಲಿಂಕ್ನ ತೊಗೋತೀನಿ ಓಕೆನಾ. ಈ ಒಂದು ವೀಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲನೂ ಶೋ ಆಗುತ್ತೆ, ಅದರಲ್ಲಿ ಆ ಒಂದು ಪ್ರಾಡಕ್ಟ್ ರಿವ್ಯೂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ರೈಟ್ ಟೈಟಲ್ ಯುವರ್ ಫಾಲೋವರ್ಸ್ ವಿಲ್ ಲವ್ ಅಂತ ಹೇಳಿ ಇದೆ ಓಕೆನಾ. ಸೊ ಇಲ್ಲಿ ಏನಂದರೆ ನೀವು ಏನು ಚೆಕ್ ದ DM ಈ ಥರ ಏನು ಹಾಕ್ತೀರಾ ನೀವು ಅದನ್ನು ಹಾಕ್ಬೋದು ಓಕೆನಾ. ಚೆಕ್ DM ಅಂತ ಹೇಳಿ ಹಾಕ್ತೀನಿ. ಸೊ ಇಷ್ಟು ಹಾಕಿದ್ಮೇಲೆ ಆ್ಯಡ್ ಕಾರ್ಟ್ ಅಂತ ಹೇಳ್ಬಿಟ್ಟು ಹಾಕಿ. ಸೊ ಇಲ್ಲಿ ಇವಾಗ ನೀವೇನು ಮಾಡಬೇಕು ಅಂದರೆ ಆ್ಯಡ್ ಅ ಪ್ರಾಡಕ್ಟ್ ಲಿಂಕ್, ಈ ಒಂದು ಪ್ರಾಡಕ್ಟದ್ದು ನೀವು ಲಿಂಕ್ ತೊಗೋಬೇಕು ಓಕೆನಾ. ಸೊ ನಾನು ಬ್ಯಾಕ್ ಹೋಗ್ತೀನಿ, ಮತ್ತು ಮೀಶೋಗೆ ಹೋಗೋಣ. ಸೊ ಮೀಶೋಗೆ ಹೋಗ್ಬಿಟ್ಟು ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟದ್ದು ನಾನು ಲಿಂಕ್ನ ತೊಗೋತೀನಿ ಓಕೆನಾ. ಸೊ ಇಲ್ಲಿ ಬಂದುಬಿಟ್ರೆ ನಾನು ಯಾವ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಆ ಒಂದು ಪ್ರಾಡಕ್ಟ್ಗೆ ಹೋಗ್ಬಿಟ್ಟು ಇದನ್ನು ಲಿಂಕ್ನ ಕಾಪಿ ಮಾಡ್ಕೋತೀನಿ. ಸೊ ಲಿಂಕ್ ಕಾಪಿ ಮಾಡ್ಕೊಂಬಿಟ್ಟು ಮತ್ತೆ ಇಲ್ಲಿ ಬರ್ತೀನಿ.
ಈ ಒಂದು ಪ್ರಾಡಕ್ಟ್ ಲಿಂಕ್ ಏನು ಕಾಪಿ ಮಾಡಿದ್ವಿ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಮತ್ತು ಡನ್ ಕೊಟ್ಬಿಟ್ರೆ ನೋಡಿ ಆಯಿತು. ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ಒಂದು ಪ್ರಾಡಕ್ಟ್ ಮೇಲೆ ನಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫ್ಲ್ಯಾಟ್ 0.5% ಅಷ್ಟು ನಮಗೆ ಇಲ್ಲಿ ಕಮಿಷನ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಈ ಥರ ಕೊಟ್ಬಿಟ್ರೆ ಇದು ಇವಾಗ ಆಯಿತು. ಇಲ್ಲಿದೆ ನೋಡಿ ಪಬ್ಲಿಷ್ ವಿಶ್ ಲಿಂಕ್ ಅಂತ ಬರ್ತಾಯಿದೆ. ಸೊ ಪಬ್ಲಿಷ್ ಕೊಟ್ಟರೆ ಪಬ್ಲಿಷ್ ಆಗುತ್ತೆ. ನೀವು ಇದನ್ನು ಬೇರೆದವ್ರಿಗೆ ಯಾರಿಗಾರು ಶೇರ್ ಮಾಡಿದರೆ ಅವ್ರು ಪರ್ಚೇಸ್ ಮಾಡಿದ್ರೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ. ಸೊ ಶೇರ್ ವಿಶ್ ಲಿಂಕ್ ಅಂತ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಯುವರ್ ಪೋಸ್ಟ್ ವಿಶ್ ಲಿಂಕ್ ಈಸ್ ಲೈವ್ ಅಂತ ಹೇಳಿ ಇದೆ. ರೆಡಿ ಟು ಬೂಸ್ಟ್ ಯುವರ್ ಅರ್ನಿಂಗ್ ಶೇರ್ ಯುವರ್ ವಿಶ್ ಲಿಂಕ್ಸ್ ನಾವು. ಓಕೆನಾ. ಇವಾಗ ರೆಡಿ ಆಗಿದೆ. ನೀವು ಈ ಒಂದು ಲಿಂಕ್ನ ಶೇರ್ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಸೊ ಶೇರ್ ಲಿಂಕ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ನೀವು ವಾಟ್ಸಪ್ಪಲ್ಲಿ ಯಾರಿಗಾದರೂ ಶೇರ್ ಮಾಡ್ತಾಯಿದ್ರೆ ಶೇರ್ ಮಾಡ್ಬೋದು. ಈ ಥರ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಸೊ ಯೂಟ್ಯೂಬಲ್ಲಿ ಕೂಡ ಇದೇ ಥರ ಇದೆ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕ್ಲಿಯರಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಎಲ್ಲನೂ ಕ್ಲಿಯರಾಗಿ ತಿಳಿಸಿದ್ದೀನಿ ಅಂದ್ಕೊಳ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮಗೆ ಒಂದೇ ಸರ್ತಿ ನೋಡಿದಾಗ ಇದು ಕನ್ಫ್ಯೂಸ್ ಆಗೇ ಆಗುತ್ತೆ ಎಲ್ರಿಗೂ ಕೂಡ. ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಫೋನಲ್ಲಿ ಈ ಒಂದು ಪ್ರೊಸೆಸ್ನ ಆನ್ ಇಟ್ಟು, ಅಂದರೆ ಈ ಒಂದು ವೀಡಿಯೋನ ಆನ್ ಇಟ್ಟು ಯಾವ್ಯಾವ ಪ್ರೊಸೆಸಲ್ಲಿ ನಾವು ಅಪ್ಲೈ ಮಾಡಿದ್ವಿ ಅದೇ ಒಂದು ಪ್ರೊಸೆಸಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಯಾವ ಒಂದು ಫೋನಲ್ಲಿದೆ ಆ ಫೋನಲ್ಲಿ ಅಪ್ಲೈ ಮಾಡ್ತಾ ಹೋಗಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಪರ್ಫೆಕ್ಟಾಗಿ ನೀವು ಈ ಒಂದು ವಿಶ್ ಲಿಂಕ್ ಆ್ಯಪ್ನ ನೀವು ಜಾಯಿನ್ ಆಗ್ಬೋದು. ಓಕೆನಾ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.